ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಒಡೆದು ಹೋಗಿ ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗಿ ಕೊನೆಗೆ ಅದಕ್ಕೆ ಗೇಟ್ ಅಳವಡಿಸುವ ಕಾರ್ಯವನ್ನು ಮಾಡಿ ಎಲ್ಲ ಆಗಿ ಕೊನೆಗೂ ಕೂಡ ಈ ಕಾರ್ಮಿಕರು ಕೆಲಸದಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸಿಬ್ಬಂದಿಗೂ ವಂಶಸ್ಥರಿಗೂ ತುಂಗಭದ್ರಾ ಡ್ಯಾಮ್ ಕಟ್ಟಿದಂತಹ ಸಂದರ್ಭದಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೂ ಒಂದು ರೀತಿ ನಂಟಿದೆ. ಅದೇನು ಅಂತಕ್ಕಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ನೀವೇ ನೋಡಿ. ತುಂಗಭದ್ರಾ ಡ್ಯಾಂಗೆ ಬಂತು ಗೇಟ್. 164 ಗಂಟೆಗಳ ಕಾರ್ಯಾಚರಣೆ ಯಶಸ್ವಿ. ವಿಜಯನಗರ ಜಿಲ್ಲಾಡಳಿತದಿಂದ ಕಾರ್ಮಿಕರಿಗೆ ಸನ್ಮಾನ. ಟಿಬಿ ಡ್ಯಾಂನ 19ನೇ ಗೇಟ್ ಮುರಿದು ಹೋಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಸ್ಟಾಪ್ ಲಾಗ್ ಸರಿಪಡಿಸಿ ಹೊಸ ಗೇಟ್ ಅಳವಡಿಕೆ ಮಾಡಿದೆ. ಬರೋಬ್ಬರಿ 164 ಗಂಟೆಗಳ ಕಾಲ ಗೇಟ್ ನಿಪುಣ ಕನಯ್ಯ ನಾಯ್ಡು ನೇತೃತ್ವದಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಆನಂದರಾಜ್ ಮತ್ತವರ 18 ಸದಸ್ಯರ ತಂಡ ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆಯ ಸಂಪೂರ್ಣ ಕಾರ್ಯಾಚರಣೆ ನಡೆಸಿದೆ. ಇವರೆಲ್ಲರ ಮೂಲ ತಮಿಳುನಾಡಾದರೂ ಇವರು ಡ್ಯಾಂ ನಿರ್ಮಾಣಕ್ಕಾಗಿ ವಲಸೆ ಬಂದು ಈಗ ಕನ್ನಡಿಗರೇ ಆಗಿದ್ದಾರೆ. 1949ರಲ್ಲಿ ತುಂಗಭದ್ರಾ ಜಲಾಶಯ ಅಣೆಕಟ್ಟು ನಿರ್ಮಾಣ ಆರಂಭವಾದಾಗಲೇ ಇದೇ ಕೆಲಸಕ್ಕಾಗಿ ವಲಸೆ ಬಂದ ಇವರ ಪೂರ್ವಜರು ಬರೋಬ್ಬರಿ 6 ವರ್ಷಕ್ಕೂ ಹೆಚ್ಚು ಕಾಲ ನಡೆದ ಇಲ್ಲಿನ ಅಣೆಕಟ್ಟು ನಿರ್ಮಾಣಕ್ಕೆ ಕಲ್ಲು, ಮಣ್ಣು, ಇಟ್ಟಿಗೆ, ಕಬ್ಬಿಣದ ಸಲಕರಣೆ ಹೊತ್ತು ಅಣೆಕಟ್ಟು ನಿರ್ಮಾಣಕ್ಕೆ ಶ್ರಮಿಸಿದವರು. ಅವರಂತೆ ಅವರ ವಂಶಸ್ಥರು ತುಂಗಭದ್ರೆಗೆ ಒದಗಿ ಬಂದ ಸಂಕಷ್ಟ ದೂರ ಮಾಡಿದ್ದಾರೆ. ಫ್ಯಾಬ್ರಿಕೇಶನ್ ಕೆಲಸಗಳಲ್ಲಿಯೇ ಹೆಚ್ಚು ತೊಡಗಿಸಿಕೊಳ್ಳುವ ಈ ತಂಡ ನಾರಾಯಣಪುರ, ಆಲಮಟ್ಟಿ, ತಮಿಳುನಾಡಿನ ಜಲಾಶಯ, ಆಂಧ್ರದ ಜಲಾಶಯಗಳಲ್ಲಿ ಕೆಲಸ ಮಾಡಿದೆ. ಹೀಗಾಗಿ ತುಂಗಭದ್ರಾ 19ನೇ ಕ್ರಸ್ಟ್ ಗೇಟ್ ಮರುಜೋಡಣೆ ಕೆಲಸವನ್ನ ಇವರೇ ಸುಲಭವಾಗಿ ಮಾಡಿ ಮುಗಿಸಿದ್ದಾರೆ. ರಭಸವಾಗಿ ಹರಿಯುವ ನೀರಿನ ಆಳಕ್ಕೆ ಇಳಿದು ಹೊಸ ಗೇಟು ಅಳವಡಿಕೆಗೆ ಉಂಟಾಗಿದ್ದ ತಾಂತ್ರಿಕ ತೊಡಕನ್ನ ನಿವಾರಣೆ ಮಾಡಿದ್ರು. ಆಕ್ಸಿಜನ್ ಹಾಕಿಕೊಂಡ ಆಳದ ನೀರಿನಲ್ಲಿ ಇಳಿದು ವೆಲ್ಡಿಂಗ್, ಕಬ್ಬಿಣದ ತುಂಡುಗಳ ಜೋಡಣೆ, ಚೈನ್ ತೆರವು ಕಾರ್ಯ, ಜಲಾಶಯ ಸ್ಟ್ರಕ್ಚರ್ನ ಮೇಲ್ಭಾಗದ ಸ್ಕೈವಾಕ್, ವೇಟ್ ಕೌಂಟರ್ ಅನ್ನ ತೆರವು ಮಾಡಿ ತಾತ್ಕಾಲಿಕ ಸ್ಟಾಪ್ ಲಾಕ್ ಗೇಟ್ ಇಳಿಸಿ ಯಶಸ್ವಿಯಾಗಿದೆ. ಇವರಿಗೆಲ್ಲ ಅಭಿನಂದನೆಗಳ ಮಹಾಪೂರ ಹರಿದು ಬಂದಿದೆ. ಅಲ್ಲದೆ ವಿಜಯನಗರ ಜಿಲ್ಲಾಡಳಿತ ಸನ್ಮಾನ ಮಾಡಿ ಗೌರವಿಸಿದೆ. ನಮಗೆಲ್ಲ ಈಗ ಗೊತ್ತಿರೋ ಪ್ರಕಾರ ಇದು ದೇಶದಲ್ಲಿ ಮೊದಲನೇ ಬಾರಿಗೆ ಈ ರೀತಿಯ ಅವಘಡ ಆಗಿದ್ರೂ ಕೂಡ ಇದನ್ನ ರಿಪೇರಿ ಮಾಡಿರೋರು ಹೊಸಪೇಟೆಯವರು, ವಿಜಯನಗರ ಜಿಲ್ಲೆಯವರು ಹೆಮ್ಮೆ ಅನ್ಸುತ್ತೆ. ಅದರಲ್ಲಿ ಕನ್ನಯ್ಯ ನಾಯ್ಡು ಅವರು ಕೂಡ ಇಲ್ಲೇ ನಮ್ಮ TSPನಲ್ಲಿ ಕೆಲಸ ಮಾಡಿದ್ರು. ಮತ್ತು ಉಳಿದಂತೆ ಎಲ್ಲ ಏನಿಲ್ಲಿ ಕಾರ್ಮಿಕರು ಇದ್ದಾರೆ ಎಲ್ಲ ಗೌರವಾನ್ವಿತ ಕಾರ್ಮಿಕರು. ಯಾವುದು ದೊಡ್ಡ ದೊಡ್ಡ ಟೆಕ್ನಾಲಜಿ ನನಗೆ ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದ್ರು ಉಪಯೋಗಿಸಿದ್ರೆ ಅಂತ ನನಗೆ ಫೋನ್ ಮಾಡ್ತಿರ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಏನಿಲ್ಲ, ಇಲ್ಲೇ ನಮ್ಮ ಇಮಾಮು ಅಸ್ಲಾಮು ಅವರೇ ಮಾಡಿರೋದಪ್ಪ ವೆಲ್ಡಿಂಗ್ ಇದು. ಅದೆಲ್ಲ ಕೂಡ ವ್ಯವಸ್ಥೆ ನಮ್ಮ ವಿಜಯನಗರಕ್ಕೆ, ದೇಶದಲ್ಲಿ ಇಂಥ ಒಂದು ಅವಘಡಕ್ಕೆ ವಿಜಯನಗರದವರೇ, ಹೊಸಪೇಟೆಯವರೇ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿರೋದು ಒಂದು ಹೆಮ್ಮೆ ಅನಿಸುತ್ತೆ. ಮತ್ತು ಇದು ಇಡೀ ದೇಶಕ್ಕೆ ಮಾದರಿ, ಎಲ್ಲ ದೇಶದ ಜನ ನೋಡ್ತಾ ಇದ್ದಾರೆ. ಗೇಟ್ ಕಾರ್ಯಾಚರಣೆಯಲ್ಲಿ ಭಾಗಿಯಾದ 20 ಕಾರ್ಮಿಕರಿಗೆ ತಲಾ 50,000 ರೂಪಾಯಿಗಳಂತೆ 10 ಲಕ್ಷ ನಗದು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ವಿಜಯನಗರ ಉಸ್ತುವಾರಿ ಸಚಿವ ಜಮೀರ್ ಅವರ ವೈಯಕ್ತಿಕ ಸಹಾಯಧನ ಇದಾಗಿದ್ದು, ಅವರ ಅನುಪಸ್ಥಿತಿಯಲ್ಲಿ ಕಂಪ್ಲಿ ಶಾಸಕ JN ಗಣೇಶ್ ವಿತರಿಸಿದ್ದಾರೆ. ಇಡೀ 4 ಜಿಲ್ಲೆಯ ಪರಿಸ್ಥಿತಿ ನೋಡ್ಕೊಂಡು ಇವತ್ತೇನು 4 ದಿನ ಇಲ್ಲೇ ಇದ್ದು ಅವರು ಇವತ್ತೇನು ಕೆಲಸ ಮಾಡಿ ಇವತ್ತು ನನಗೆ ಭಾಳಷ್ಟು ಖುಷಿ ಆಯ್ತು. ಇವಾಗೇನು ಒಂದು ಮಿನಿಮಮ್ ಒಂದು 100-150 ಕ್ಯೂಸೆಕ್ಸ್ ನೀರು ಹೊರಗೆ ಹೋಗಕತ್ತಿ ಸರ್, ಇದು ಕೂಡ ಬಂದ್ ಮಾಡ್ತಾ ಅಂತಾರೆ. ಅಂದರೆ ಒಂದು 100 ಕ್ಯೂಸೆಕ್ಸ್ ಮಾತ್ರ ಅದು ಪೋಲಾಗಿ ಹೋಗಕತ್ತೈತಿ, ಅದು ಕೂಡ ಕಂಟ್ರೋಲ್ ಆಗ್ತಿತ್ತು ಅಂತಾರೆ. ಅಂದರೆ ನಿಜವಾಗಿ ಅನೇಕ ಹಿರಿಯರ ಅನುಭವಿಗಳು ನಿಜವಾಗಿ ನಮಗೆ ಏನಿದ್ದೀರಲ್ಲ ನಿಜವಾಗಿ ಭಾಳಷ್ಟು ಖುಷಿ ಆಗ್ತಿತ್ತು ಸರ್. ಇಡೀ 4 ಜಿಲ್ಲೆ ಇವತ್ತೇನು ಖುಷಿಯಾಗಿ ನೆಮ್ಮದಿಯಾಗಿ ಮಲಗಬೇಕಂದ್ರೆ ಅದು ನಿಮ್ಮ ಶ್ರಮ ಅಂತ ನಾನು ಭಾವಿಸ್ತೀನಿ. ಇಡೀ ಸಮಸ್ತ 4 ಜಿಲ್ಲೆ ಪರವಾಗಿ ನಿಮ್ಗೆ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀವಿ. ನಿಜವಾಗಿ ನಾವು ಇಷ್ಟು ಬೇಗ ಆಗ್ತಿತ್ತಂತ ಯಾವತ್ತೂ ಕೂಡ ನಾವು ಅನ್ಕೊಂಡಲ್ಲ. ತುಂಗಭದ್ರಾ ಜಲಾಶಯದಿಂದ ವ್ಯರ್ಥವಾಗಿ ಹರಿತಾ ಇದ್ದ ಹೊರಹರಿವು ನೀರು ಸಂಪೂರ್ಣ ಬಂದ್ ಆಗಿದೆ. ಒಳಹರಿವು 30,000 ಕ್ಯೂಸೆಕ್ ಇದ್ದು 10 ದಿನಗಳಲ್ಲಿ ಜಲಾಶಯ ತುಂಬುವ ಆಶಾಭಾವ ರೈತರಲ್ಲಿ ಮೂಡಿದೆ. ಮುಕ್ಕಣಕತಿ, ಪಬ್ಲಿಕ್ ಟಿವಿ, ಕೊಪ್ಪಳ.